ಮೈಸೂರು ದಸರಾ ಕಣ್ತುಂಬಿಕೊಳ್ಳುವಂಥ ಕ್ಷಣ, ಜಂಬೂ ಸವಾರಿಗೆ ಸಕಲ ರೀತಿಯಾದಂಥ ತಯಾರಿಗಳು ಕೂಡ ನಡೆದಿದೆ. ಧಾರ್ಮಿಕವಾಗಿ, ಸಾಂಸ್ಕೃತಿಕವಾಗಿ ಕಾರ್ಯಕ್ರಮಗಳು ನೆರವೇರ್ತಾ ಇರುವಂಥದ್ದು. ಪ್ರತಿಯೊಂದು ಆಚರಣೆಯ ಹಿನ್ನೆಲೆಯೂ ಕೂಡ ವಿಶಿಷ್ಟತೆ ಅನ್ನೋದು ಇದೆ. ಮೈಸೂರು ದಸರಾ ಜಂಬೂ ಸವಾರಿಗೆ ಕ್ಷಣಗಣನೆ ಪ್ರಾರಂಭ ಆಗಿರೋದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಂದಿ ಧ್ವಜ ಪೂಜಾ ಕಾರ್ಯವನ್ನು ನೆರವೇರಿಸಲಾಗತ್ತೆ. ಧನುರ್ ಶುಭ ಲಗ್ನದಲ್ಲಿ ಈ ನಂದಿ ಧ್ವಜ ಪೂಜೆಯನ್ನು ನೆರವೇರಿಸಲಾಗುತ್ತದೆ. ಅರಮನೆ ಬಲರಾಮ ದ್ವಾರದ ಬಳಿ ನಂದಿ ಧ್ವಜ ಪೂಜೆಯನ್ನು ನೆರವೇರಿಸುವುದಕ್ಕೆ ಅಂತ ತಯಾರಿಗಳಾಗಿರೋದು. ಅಲ್ಲಿನ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಜನ ಎಲ್ಲ ಆಲ್ರೆಡಿ ಆಗಮಿಸಿದ್ದಾರೆ. ಪ್ರತಿಯೊಂದು ಆಚರಣೆಗಳನ್ನು ಕಣ್ತುಂಬಿಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆಗಮಿಸಿರುವಂಥದ್ದು. ಒಂದು ಕಡೆಯಲ್ಲಿ ಉತ್ಸವ ಮೂರ್ತಿ ಸಾಗ್ತಾ ಇದೆ, ಇನ್ನೊಂದು ಕಡೆಯಲ್ಲಿ ನಂದಿ ಧ್ವಜದ ಪೂಜಾ ಕಾರ್ಯಕ್ಕೆ ಕ್ಷಣಗಣನೆ ಪ್ರಾರಂಭವಾಗಿದೆ. ಮತ್ತೊಂದು ಕಡೆಯಲ್ಲಿ ಆನೆಗಳ ತಯಾರಿಯೂ ಕೂಡ ಆಗಿದೆ ಜಂಬೂ ಸವಾರಿಗಾಗಿ. ಇನ್ನೊಂದು ಕಡೆಯಲ್ಲಿ ಸ್ತಬ್ಧ ಚಿತ್ರಗಳ ಮೆರವಣಿಗೆ, ಅದಕ್ಕೂ ಕೂಡ ಸಕಲ ತಯಾರಿಗಳನ್ನು ಮಾಡಿಕೊಳ್ಳಲಾಗಿದೆ. ಅರಮನೆಯ ಆವರಣದ ಒಳಗಡೆ ಧಾರ್ಮಿಕ ವಿಧಿವಿಧಾನಗಳು ನೆರವೇರಿದ್ರೆ, ಹೊರಗಡೆ ಸರ್ಕಾರದ ವತಿಯಿಂದ ನಡಿಬೇಕಾದಂಥ ಕಾರ್ಯಕ್ರಮಗಳಿಗೂ ಕೂಡ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಇನ್ನೇನು ಕೆಲವೇ ಕ್ಷಣಗಳು ಮಾತ್ರ ಬಾಕಿ ಇರುವಂಥದ್ದು. ಈ ಕ್ಷಣಗಳಲ್ಲಿ ನಂದಿ ಧ್ವಜ ಪೂಜೆ ಪ್ರಾರಂಭ ಆಗತ್ತೆ. ಧನುಶುಭ ಲಗ್ನದಲ್ಲಿ ನಂದಿ ಧ್ವಜ ಪೂಜಾ ಕಾರ್ಯವನ್ನು ನೆರವೇರಿಸಲಾಗುತ್ತೆ. ದಸರಾ ಹಬ್ಬದ ಪ್ರತಿಯೊಂದು ಆಚರಣೆಯಲ್ಲೂ ಕೂಡ ಮಹತ್ವ ಅನ್ನೋದಿದೆ. ಅದರಲ್ಲಿ ನಂದಿ ಧ್ವಜಕ್ಕೆ ವಿಶೇಷವಾದಂಥ ಮಹತ್ವ ಇರೋದು. ಕಾಲದಿಂದ ತಲತಲಾಂತರದಿಂದ ನಂದಿ ಧ್ವಜ ಪೂಜಾ ಕಾರ್ಯವನ್ನು ನೆರವೇರಿಸಿಕೊಂಡು ಬರಲಾಗ್ತಾ ಇದೆ. ನಂದಿ ಧ್ವಜಕ್ಕೆ ಪೂಜೆ ಆದ ನಂತರವೇ ಇನ್ನುಳಿದಂಥ ಕಾರ್ಯಗಳು ಕೂಡ ಸಾಗುವಂಥದ್ದು. ಸೊ ಹಾಗಾಗಿ ನಂದಿ ಧ್ವಜಕ್ಕೆ ಶುಭ ಲಗ್ನ ನೋಡ್ತಾರೆ, ಶುಭ ಮುಹೂರ್ತ ನೋಡ್ತಾರೆ. ಆ ಲಗ್ನದಲ್ಲಿ ಅದೇ ಮುಹೂರ್ತದಲ್ಲಿ ಪೂಜಾ ಕಾರ್ಯಗಳು ನೆರವೇರೋದ್ರಿಂದ ಸಕಲವೂ ಸನ್ಮಂಗಳವಾಗಲಿದೆ ಅನ್ನೋದೊಂದು ಗಾಢವಾದಂಥ ನಂಬಿಕೆ ಇರುವಂಥದ್ದು. ಹಾಗಾಗಿ ಮೊದಲಿಗೆ ನಂದಿ ಧ್ವಜಕ್ಕೆ ಪೂಜೆಯನ್ನು ಸಲ್ಲಿಕೆ ಮಾಡಲಾಗತ್ತೆ. ನೋಡಿ, ಹಿಂದೆ ಯಾವಾಗ ದಸರಾ ಪ್ರಾರಂಭ ಆಯಿತೋ ಆಗಿನಿಂದ ಈಗಿನವರೆಗೂ ನಂದಿ ಧ್ವಜ ಕಾರ್ಯ ಅನ್ನೋದು ನೆರವೇರ್ಕೊಂಡು ಬಂದಿರೋದು. ಇನ್ನೊಂದು ಕಡೆಯಲ್ಲಿ ಅರಮನೆಯ ಆವರಣಕ್ಕೆ ಆನೆಗಳ ಆಗಮನ ಆಗ್ತಾ ಇದೆ. ಚಿತ್ತಾರಗಳ ಮುಖಾಂತರವಾಗಿ ಅಲಂಕಾರವನ್ನು ಮಾಡಿ ಆಗಿದೆ. ಎಲ್ಲ ಆನೆಗಳು ಕೂಡ ಒಂದಕ್ಕಿಂತ ಒಂದು ಮುದ್ದಾಗಿ ಚಂದವಾಗಿ ಕಾಣುವಂಥದ್ದು. ಚಿತ್ತಾರಗಳು ಮೂಡಿ ಬಂದಿದೆ ಆನೆಯ ಮೇಲೆ. ಸೊ ಇನ್ನೊಂದು ಕಡೆಯಲ್ಲಿ ಧಾರ್ಮಿಕ ಕಾರ್ಯಗಳು ನಡೀತಾ ಇದೆ. ಹೆಚ್ಚಿನ ಭದ್ರತೆಯನ್ನು ಕೈಗೊಳ್ಳಲಾಗಿದೆ. ಸುಮಾರು 30,000ಕ್ಕೂ ಹೆಚ್ಚು ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ ಅರಮನೆಯ ಆವರಣದ ಸುತ್ತಮುತ್ತ. ಇನ್ನು ಅದನ್ನು ಹೊರತುಪಡಿಸಿ ಜಂಬೂ ಸವಾರಿ ಸಾಗುವಂಥ ದಾರಿ, ರಾಜಮಾರ್ಗ ಆಗಿರ್ಬೋದು, ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಹೆಚ್ಚಿನ ಭದ್ರತೆಯನ್ನು ಕಲ್ಪಿಸಲಾಗಿದೆ. ಇನ್ನು ಪೂಜಾ ಕಾರ್ಯಗಳು ನೆರವೇರ್ತಾ ಇದೆ. ಸುಮಾರು 1-1.5 ತಿಂಗಳ ತಾಲೀಮು ಇದು. ಸರ್ವ ಸನ್ನದ್ಧ ಆಗಲಾಗಿತ್ತು ಈ ಒಂದು ಕ್ಷಣಕ್ಕಾಗಿ. ಮೈಸೂರು ದಸರಾ ನೋಡುವಂಥದ್ದೇ ಒಂದು ಸಂಭ್ರಮ. ಯಾಕಂದರೆ ಇಡೀ ನಾಡಿಗೂ ಇದೊಂದು ಸಂಭ್ರಮದ ಹಬ್ಬ, ನಾಡ ದೇವತೆಯ ಹಬ್ಬ, ನಾಡಿನ ಹಬ್ಬ. ಆ ಕಾರಣಕ್ಕಾಗಿ ಈ ದಸರಾ ಕಾರ್ಯವನ್ನು ಜಾತಿ, ಧರ್ಮ ಇದೆಲ್ಲವೂ ಮೀರಿ ಆಚರಣೆ ಮಾಡಲಾಗತ್ತೆ. ಈ ನಾಡಿನಲ್ಲಿ ಇದ್ದೀವಿ ಅಂತ ಹೇಳಿದ್ರೆ ನಾಡ ಹಬ್ಬಕ್ಕೂ ಗೌರವ ಅನ್ನೋದು ಸಲ್ಲಿಕೆ ಆಗಬೇಕು. ಆ ಕಾರಣಕ್ಕಾಗಿ ಪ್ರತಿಯೊಬ್ಬರು ಕೂಡ ಇದನ್ನು ಸಂತೋಷದಿಂದ ಈ ಕ್ಷಣವನ್ನು ಆನಂದಿಸ್ತಾರೆ. ಇನ್ನು ಮೈಸೂರಿನ ಬಗ್ಗೆ ಹೇಳೋ ಹಾಗೆ ಅಲ್ಲ. ನಾರ್ಮಲ್ ಆಗಿ ಮೈಸೂರು ಅಂತಂದರೆ ಅನೇಕರಿಗೆ ಪ್ರೀತಿ. ಮೈಸೂರು ಹೋಗೋದು ಅಂತಂದ್ರೇ ಚಂದ. ಅಲ್ಲಿನ ನಗರ, ಅಲ್ಲಿನ ಸೌಂದರ್ಯ, ಅದನ್ನು ಸವಿಯೋದೇ ಚಂದ. ಇನ್ನು ಈ ದಸರಾ ಸಂಭ್ರಮದಲ್ಲಿ ಖಾಸಗಿ ಬಿಲ್ಡಿಂಗ್ಗಳಾಗಿರ್ಬೋದು, ಸರ್ಕಾರಿ ಬಿಲ್ಡಿಂಗ್ಗಳಾಗಿರ್ಬೋದು, ಎಲ್ಲವನ್ನು ಕೂಡ ಅಲಂಕಾರ ಮಾಡಿರ್ತಾರೆ. ಬೀದಿ ಬೀದಿಯಲ್ಲೂ ಕೂಡ ದೀಪಾಲಂಕಾರಗಳು. ಸಂಜೆ ಆಗ್ತಾ ಇದ್ದ ಹಾಗೇನೆ, ಕತ್ತಲು ಆಗ್ತಾ ಇದ್ದ ಹಾಗೇನೆ ಮತ್ತಷ್ಟು ಮಿರಿ ಮಿಂಚತೆ, ಮಧುವಣ ಗಿತ್ತಿಯಂತೆ ಸಿಂಗಾರಗೊಂಡಿರುವಂಥದ್ದು ಮೈಸೂರು. ಅದಕ್ಕಾಗಿಯೇ ಮೈಸೂರಿಗೆ ಹೋಗೋದಕ್ಕೆ ಇವತ್ತು ಅನೇಕರು ತುದಿಗಾಲಲ್ಲಿ ನಿಂತಿರ್ತಾರೆ. ಇನ್ನು ಆಸನದ ವ್ಯವಸ್ಥೆಯನ್ನು ಅರಮನೆಯ ಆವರಣದ ಮುಂಭಾಗದಲ್ಲಿ ಸುಮಾರು 48,000 ಆಸನದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅದಕ್ಕೂ ಕೂಡ ಪಾಸೆಲ್ಲ ಇತ್ತು. VIP, VVIP ಅಂತ ಪಾಸಸ್ಗಳು. ಅದನ್ನು ಆಲ್ರೆಡಿ ಅನೇಕರು ಪಡ್ಕೊಂಡಿದ್ದಾರೆ. ಈ ವಿಧಿವಿಧಾನಗಳು, ಸಾಂಪ್ರದಾಯಿಕವಾದಂಥ ಆಚರಣೆಗಳನ್ನು ಕಣ್ತುಂಬಿಕೊಳ್ಳುವುದಕ್ಕೆ ಎಲ್ಲರೂ ಕಾತುರದಿಂದ ಕಾಯ್ತಾ ಇರುವಂಥದ್ದು. ಇನ್ನು ಜಂಬೂ ಸವಾರಿಗೂ ಕೂಡ ಕ್ಷಣಗಣನೆ ಪ್ರಾರಂಭ ಆಗಿದೆ. ಸರತಿ ಸಾಲಿನಲ್ಲಿ ಆನೆಗಳ ಆಗಮನ ಆಗ್ತಾ ಇರೋದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಬೆಳಿಗ್ಗೆಯಿಂದಲೂ ವಿಶೇಷವಾದಂಥ ಪೂಜಾ ಕಾರ್ಯಗಳು, ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೆರವೇರ್ಕೊಂಡು ಬರ್ತಾ ಇದೆ. ಉತ್ಸವ ಮೂರ್ತಿ, ನಂದಿ ಪೂಜೆ, ಜಟ್ಟಿ ಕಾಳಗ, ಬನ್ನಿ ಮರಕ್ಕೆ ಪೂಜೆ, ಹಾಗೆಯೇ ವಿಜಯ ಯಾತ್ರೆ, ಇದೆಲ್ಲವೂ ಕೂಡ ಇಲ್ಲಿ ತಾಳ ಮೇಳ ಇದೆಲ್ಲದರ ಜೊತೆಗೆ ಒಂದೊಂದರ ಆಗಮನ ನೋಡ್ತಾ ಇದ್ದೀರಾ.